ನಮಸ್ಕಾರ ವಿದ್ಯಾರ್ಥಿಗಳೇ. 25 ಮಿಲಿಮೀಟರ್ ಡಯಾಮೀಟರ್ನ ರಾಡ್ ಮತ್ತು 100 ಮಿಲಿಮೀಟರ್ ಉದ್ದದ ಕಟ್ ಆಕ್ಮೆ ಥ್ರೆಡ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ವರ್ಕ್ ಅನ್ನು ಚಕ್ ಮತ್ತು ಸೆಂಟರ್ನ ನಡುವೆ ಹೊಂದಿಸಿ, ಚೇಂಜ್ ಗೇರ್ ಮತ್ತು ಗೇರ್ ಬಾಕ್ಸ್ ಲಿವರ್ ಸ್ಥಾನವನ್ನು ಸೆಟ್ ಮಾಡಿ, ಎಕ್ಸ್ಟರ್ನಲ್ ಆಕ್ಮೆ ಥ್ರೆಡ್ ಅನ್ನು ಕತ್ತರಿಸಿ. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: large lathe, lead screw, Acme thread cutting tool, threading die, calipers or micrometers. Process: ಜಾಬ್ ಅನ್ನು 4 ಜಾ ಇಂಡಿಪೆಂಡೆಂಟ್ ಚಕ್ ಮತ್ತು ಟ್ರೂ ನಲ್ಲಿ ಹೋಲ್ಡ್ ಮಾಡಿ. ಉಪಕರಣವನ್ನು ಸರಿಯಾದ ಮಧ್ಯದ ಎತ್ತರಕ್ಕೆ ಹೊಂದಿಸಿ. ಜಾಬ್ನ ಒಂದು ತುದಿಯನ್ನು ಫೇಸ್ ಮಾಡಿ. ಸಂಭವನೀಯ ಉದ್ದಕ್ಕಾಗಿ ಡಯಾಮೀಟರ್ 36 mm ಟರ್ನ್ ಮಾಡಿ. ಟೂ ಇಂಟು 45 ಡಿಗ್ರಿ ಎಂಡ್ ಅನ್ನು ಚೇಂಫರ್ ಮಾಡಿ. ಜಾಬ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ. ಒಟ್ಟು 160 mm ಉದ್ದಕ್ಕೆ ಮುಕ್ತಾಯಗೊಳಿಸಿ. ಎಂಡ್ ಅನ್ನು ಸೆಂಟರ್ ಡ್ರಿಲ್ ಮಾಡಿ. ಚಕ್ ಮತ್ತು ಸೆಂಟರ್ ನಡುವೆ ಜಾಬ್ ಅನ್ನು ಹೋಲ್ಡ್ ಮಾಡಿ. mm ಅನ್ನು 128 mm ಉದ್ದಕ್ಕೆ ತಿರುಗಿಸಿ. ಸ್ಟೆಪ್ ಡಯಾಮೀಟರ್ 20 mm ಅನ್ನು 20 mm ಉದ್ದಕ್ಕೆ ತಿರುಗಿಸಿ. ಹೆಡ್ ಮತ್ತು ಜಾಬ್ನ ಥ್ರೆಡ್ ಭಾಗದ ನಡುವೆ 8 mm ಅಗಲದ ಅಂಡರ್ ಕಟ್ ಅನ್ನು ರೂಪಿಸಿ. ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 2 ಇಂಟು 45 ಡಿಗ್ರಿ ಮತ್ತು 3 ಇಂಟು 45 ಡಿಗ್ರಿ. ಟೂಲ್ ಪೋಸ್ಟ್ ನಲ್ಲಿ ಆಕ್ಮೆ ಥ್ರೆಡ್ ಕಟಿಂಗ್ ಅನ್ನು ಅದರ ಸರಿಯಾದ ಸ್ಥಾನದಲ್ಲಿ ಹಿಡಿದುಕೊಳ್ಳಿ. ಎಕ್ಸ್ಟರ್ನಲ್ ಆಕ್ಮೆ ಥ್ರೆಡ್ ಅನ್ನು ಕತ್ತರಿಸಿ. ಥ್ರೆಡ್ ರಚನೆಯನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ವರ್ಕ್ ಅನ್ನು ಚಕ್ ಮತ್ತು ಸೆಂಟರ್ನ ನಡುವೆ ಹೇಗೆ ಹೊಂದಿಸುವುದು, ಚೇಂಜ್ ಗೇರ್ ಮತ್ತು ಗೇರ್ ಬಾಕ್ಸ್ ಲಿವರ್ ಸ್ಥಾನವನ್ನು ಹೇಗೆ ಹೊಂದಿಸುವುದು ಮತ್ತು ಎಕ್ಸ್ಟರ್ನಲ್ ಆಕ್ಮೆ ಥ್ರೆಡ್ ಅನ್ನು ಹೇಗೆ ಕತ್ತರಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.